ನಮಸ್ಕಾರ ಸರ್. ಹಾಂ ಸರ್, ತಮ್ಮ ಹೆಸರು ಸರ್? ಹೆಸರು ಪ್ರಭಾಕರ್ ಸರ್. ಪ್ರಭಾಕರ್. ಹೌದು ಸರ್. ಸರ್, ಊರು ಸರ್? ಊರು ಬೆನಕಳ್ಳಿ ಸರ್, ಬೆನಕಳ್ಳಿ. ಜಿಲ್ಲಾ ಬೀದರ್ ಸರ್. ಹಾಂ ಸರ್. ಸರ್, ಇದು ಜಿಂಜರ್ ಅದಲ್ಲ ಸರ್, ಶುಂಠಿ? ಹೌದು ಸರ್. ಸೊ ಯಾವ ಮಂತಲ್ಲಿ ನೀವು ಪ್ಲಾಂಟೇಶನ್ ಮಾಡಿರಿ? ಸರ್ ಜೂನ್ 18ಕ್ಕೆ ಮಾಡೀನಿ ಸರ್ ಪ್ಲಾಂಟೇಶನ್ ಸರ್. ಜೂನ್ 18ಕ್ಕೆ. ಹೌದು ಸರ್. ಓಕೆ ಸರ್. ಎಷ್ಟು 2 ಎಕರ್ ಮಾಡಿರಿ ಸರ್? ಹಾಂ ಸರ್, 2 ಎಕರೆ ಮಾಡಿದ್ದೀವಿ ಸರ್. 2 ಎಕರ್ದಾಗ ಎಷ್ಟು ಕ್ವಿಂಟಲ್ ಹಾಕಿರಿ ಸರ್ ಬೀಜ? ಬೀಜ ಸರ್ 1 ಎಕರಲ್ಲಿ 8 ಕ್ವಿಂಟಲ್ ಆಗಿದೆ ಸರ್. 16 ಕ್ವಿಂಟಲ್ ಹಾಕಿರಿ ಸರ್? ಹಾಂ ಸರ್. ಓಕೆ ಸರ್, 16 ಕ್ವಿಂಟಲ್. ಆಮೇಲೆ ನೀವು ನಮ್ಗೆ ಜುಲೈ ತಿಂಗಳದಾಗ ಕಾಲ್ ಮಾಡಿರಿ ಸರ್? ಹೌದು ಸರ್. ಜುಲೈ ಲಾಸ್ಟ್ದಾಗ? ಹೌದು ಸರ್. ಸೊ ಜುಲೈ ತಿಂಗಳದಾಗ ಕಾಲ್ ಮಾಡಿದಿರಿ, ನಮ್ಮ ಹತ್ರ ಬಂದಿದ್ದೀರಿ ಸರ್ ನೀವು ಅಲ್ಲಿ ಬಾಯ್ ಸೆಂಟ್ರ್. ಅವಾಗ ಏನಾಗಿತ್ತು ಸರ್? ಅವಾಗ ಸರ್ ಸ್ವಲ್ಪ ಕರ್ಪೆ ಬಿದ್ದೆ ಸರ್, ಮೇಲೆ ಇದ್ರ ಮೇಲೆ ಒಂಥರ ಡಾಟ್ ಬಿದ್ದಿದ್ದು ಸರ್. ಎಲ್ಲ ಚುಕ್ಕರೋಗಾಗಿತ್ತು? ಚುಕ್ಕರೋಗ ಬಿದ್ದಿದ್ದು ಸರ್. ಹಾಂ. ನಿಮ್ಮ ಹತ್ರ ಬಂದಾಗ ಸರ್ ತಾವು ಹೇಳಿ ಸರ್, ಟ್ರೀಟ್ಮೆಂಟ್ ಹೇಳಿದಿರಿ. ಹಾಂ. ಮತ್ತು ಅದೇ ರೀತಿ ನೀವು ಏನಂದ್ರೆ ಏನೋ ರೋಗ ಬರಬಾರ್ದು, ಇದು ಪ್ಲಾಂಟಿಗೆ ಹಾಂ. ಒಳ್ಳೆ ರೀತಿಲಿ ಇರಬೇಕು. ಹಾಂ. ಮತ್ತೆ ಮಳೆ ಜಾಸ್ತಿ ಆದ್ರೆ ಕಂಟ್ರೋಲ್ ಆಗುತ್ತೆ. ಹಾಂ. ಮತ್ತೆ ಅದು ಇದು ಸೂಡೋಮೋನಾಸ್, ಮೆಟಾರಿಸಮ್, ಟ್ರೈಕೋಡೋಮಾ, ಬ್ಯಾಚುಲರ್ಸ್, ಅದು ಬ್ಯಾಸಿಲೋಮೈಸಿಸ್ ಅದು ಕಂಟಿನ್ಯೂ ಬಿಡ್ತಾ ಹೋಗಿದ್ದೀವಿ ಸರ್. ಎಷ್ಟು ದಿನ ಒಂದ್ಸಿ ಬಿಡ್ತಾ ಹೋಗ್ರಿ ಸರ್? ತಿಂಗಳಿಗೆ ಕಂಪಲ್ಸರಿ ಬಿಡ್ತಾ ಹೋಗಿದ್ದೀವಿ ಸರ್. ಎಷ್ಟು ಕಿಲೋ ಬಿಟ್ರಿ ಸರ್ ಬಿಟ್ಟಾಗ ಸರ್ ಎಕರೆಗ 4 kg ಬಿಟ್ಟಿದ್ದೀವಿ ಸರ್. 4 2 kg ಇದು 2 kg ಸರ್. ಹಾಂ, ಬಿಟ್ರಿ ಸರ್. ಬಿಟ್ಟಿದ್ದೀವಿ ಸರ್. ಸೊ ಅದಾದ ನಂತರ ಕಂಪ್ಲೀಟ್ಲಿ ಏನಪ್ಪ ಅಂತಂದ್ರೆ ಯಾವುದೇ ರೋಗಗಳು ಬರಲಿಲ್ಲ ಬರಲಿಲ್ಲ ಸರ್, ಅದರಿಂದ ಕಂಟ್ರೋಲ್ ಆಗಿದೆ ಸರ್. ಹಾಂ. ಚೆನ್ನಾಗಿ ಯಾಕಂದ್ರೆ